ಎಲ್ಲಾರ್ಗು ಹೇಳ್ತೀನಿ, ರಿಷಬ್ ಆಗ್ಲಿ ರಕ್ಷಿತ್ ಆಗ್ಲಿ ಗೆಸ್ಟ್ ಅಪಿಯರೆನ್ಸ್ ಯಾವ ಫಿಲಮ್ ಅಲ್ಲೂ ಮಾಡಬಾರ್ದು. ಯಾಕಂದ್ರೆ ಅವ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ ಪಿಕ್ಚರ್ ಓಡಲ್ಲ. ಸಖತ್ತಾಗಿದೆ ಸರ್ ಟೈಟ್ಲ್ ಇದು, ಸೂಪರ್ ಆಗಿದೆ ಸರ್ ಟೈಟ್ಲ್ ಇದು ಅಂತ ಪ್ರಕಾಶ್ ಅವರು. ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಶೆಟ್ರೆ ನೀವು ಅಂತ. ಸಂಕ್ರಾಂತಿಗೆ ಬಂದ್ಬಿಡೋಣ, ಯುಗಾದಿಗೆ ಬಂದ್ಬಿಡೋಣ, ದೀಪಾವಳಿಗೆ ಬಂದ್ಬಿಡೋಣ, ದಸರಾಗ್ ಬಂದ್ಬಿಡೋಣ ಅಂತ. ಈಗ ಸದ್ಯಕ್ಕೆ ಶಿವರಾತ್ರಿಗೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ. ಈ ಸಂಜೆ ನ್ಯೂಸ್ ನ ವಿಶೇಷ ಸಂದರ್ಶನಕ್ಕೆ ಎಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ನಾವೆಲ್ಲರೂ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಶಹಬಾಷ್ ಅಂತೀವಿ. ಅದೇ ಕಾಲೆಳೆಯೋ ಕೆಲಸ ಮಾಡಿದ್ರೆ ಅಯ್ಯೋ ಬಡ್ಡಿ ಮಗನೆ ಹಿಂಗ್ಯಾಕ್ ಮಾಡ್ದೆ ಅಂತ ಹೇಳ್ತೀವಿ. ಈಗ ಇದೇ ಹೆಸರಿಟ್ಕೊಂಡು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ? ಮಸ್ತ್ ಆಗಿರುತ್ತಲ್ವಾ? ಇದೇ ಹೆಸರಿಟ್ಕೊಂಡು ಮಾಡಿರುವಂತಹ ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಇವಾಗ ನನ್ನ ಜೊತೆಗೆ ಸಿನಿಮಾದ ನಾಯಕ ಹಾಗೂ ನಾಯಕಿ ಇದ್ದಾರೆ. ಬನ್ನಿ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮೊದಲನೇದಾಗಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಡ್ತಿ ಹೊಂದುತ್ತಾ ಇರುವಂತಹ ಪ್ರಮೋದ್ ಶೆಟ್ರಿಗೆ ಸ್ವಾಗತ. ಹೇಗಿದ್ದೀರಾ ಸರ್? ಅದ್ಭುತವಾಗಿದೆ, ನೀವ್ ಹೇಗಿದ್ದೀರಿ? ಚಂದ ಇದ್ದೀನಿ. ನಂತರ ಈಗ ಸ್ಯಾಂಡಲ್ವುಡ್ ನಲ್ಲಿ ಮಿಂಚಲಿಕ್ಕೆ ರೆಡಿ ಆಗಿದ್ದಾರೆ ಆದ್ಯ ಪ್ರಿಯಾ ಅವ್ರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ ಮೇಡಮ್? ಚಂದ ಇದ್ದೀನಿ. ಸೊ ಮೊದಲನೇದಾಗಿ ಸರ್ ನಿಮ್ಗೆ ಪ್ರಶ್ನೆ, ಎಂತ ಮರ್ರ ಇದು ಶಹಬಾಷ್ ಬಡ್ಡಿ ಮಗನೇ ಈತ ಕಡೆ ಬೈತಾ ಇದ್ದೀರಾ ಅಥವಾ ನಮಗೆ ಹೊಗಳ್ತಾ ಇದ್ದೀರಾ ಏನು ಅಂತ? ಇಲ್ಲ, ಟೈಟ್ಲ್ ಇಟ್ಟಾಗ ನಾನು ಅದನ್ನೇ ಕೇಳಿದ್ದೆ, ಜನ ಇದನ್ನ ಹೆಂಗ್ ಹೇಳ್ತಾರೆ ಅಂತ. ರಾಜಶೇಖರ್ ಅವರು ಬಂದು ಸ್ಟಾರ್ಟಿಂಗ್ ನರೇಟ್ ಮಾಡಿದಾಗ, ಡೈರೆಕ್ಟರ್ ಬಂದು ನರೇಟ್ ಮಾಡಿ ಇದಕ್ಕೆ ಟೈಟ್ಲ್ ಹೇಳಿದಾಗ ನನ್ಕಿಂತ ಜಾಸ್ತಿ ಹುಮ್ಮಸ್ಸು ನಮ್ ಪ್ರೊಡ್ಯೂಸರ್ಗಿತ್ತು. ಸಖತ್ತಾಗಿದೆ ಸರ್ ಟೈಟ್ಲ್ ಇದು, ಸೂಪರ್ ಆಗಿದೆ ಸರ್ ಟೈಟ್ಲ್ ಇದು ಅಂತ ಪ್ರಕಾಶ್ ಅವರು. ನಾನು ಯೋಚನೆ ಮಾಡೋಷ್ಟಾದ್ರೆ ಟೈಮ್ ಕೊಡಿ ಸರ್, ಈ ಟೈಟ್ಲ್ ಬೇಕಾ ಬೇಡ ನೋಡೋಣ ಅಂದೆ. ಇಲ್ಲ ಸರ್ ಸಖತ್ತಾಗಿದೆ ಅಂತ. ಓಕೆ, ಎನಿವೇ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ನಿಮ್ಗೆ ಯಾವತ್ತು ನಾವು ಟೈಟ್ಲ್ ಹೆಂಗ್ ಹೇಳ್ತೀವಿ ಅಂದ್ರೆ ಕ್ಯಾಚಿ ಆಗಿರ್ಬೇಕು, ಎಲ್ರಿಗೂ ಗೊತ್ತಿರೋಂತ ಮಾತುಗಳಾಗಿರ್ಬೇಕು, ಅಥವಾ ನೆನಪಲ್ಲಿ ಉಳಿಯುವಂತ ಟೈಟ್ಲ್ ಆಗ್ಬೇಕು ಅಂತ. ಆ ತರದೊಂದು ಟೈಟ್ಲ್ ಇದು. ಸೊ ಹಂಗಾಗಿ ನಾಟ್ ಬೈ ಫೋರ್ಸ್, ಬೈ ಚಾಯ್ಸ್ ಇಟ್ ಸೆಲ್ಫ್ ಇಟ್ ವಾಸ್ ಎ ನೈಸ್ ಟೈಟ್ಲ್. ಹಂಗಾಗಿ ಶಬಾಷ್ ಬಡ್ಡಿ ಮಗನೆ ಅಂತ ಅದಕ್ಕೊಂದು ಕೆಳಗಡೆ ಒಂದು ಲೈನು ಬರ್ದಿಯಾರ ಅವ್ರು ಅಂತ. ಶೆಟ್ರನ್ನ ಕರಿಬೇಕಾ ಅಲ್ಲ ಹೊಗಳ್ಬೇಕಾ ಇಲ್ಲ ತೆಗಳ್ಬೇಕಾ ಅಂತ. ಸೊ ಅವಾಗ ನಮಗೆ ಕನ್ಫ್ಯೂಸ್ ಆಗೋದು, ಇವ್ರು ಏನ್ ಮಾಡ್ತಾ ಇದಾರೆ ಇದ್ರಲ್ಲಿ, ಮೂವಿ ಏನ್ ಇರ್ಬೋದು ಅಂತ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಏನಕ್ಕೆ ಅಂದ್ರೆ ಇದುವರೆಗೂ ಸುಮಾರಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಗಳನ್ನ ಮಾಡಿದೀನಿ, ಇಲ್ಲ ಅಂತಲ್ಲ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗು ಮಾಡಿದೀನಿ. ರೀಸೆಂಟ್ ಆಗಿ ನಂದು ಲಾಫಿಂಗ್ ಬುದ್ಧ ಅಂತ ಹೀರೋ ಆಗಿ ನಾನು ಬಂದಂತ ಸಿನಿಮಾ ಕೂಡ ತುಂಬಾ ಇನ್ನಸೆಂಟ್ ಪೊಲೀಸ್ ಆಗು ಕಾಣಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ಕ್ಯಾರೆಕ್ಟರ್ ಈಸ್ ಎ ಲೇಜಿ ಪೊಲೀಸ್ ಆಫೀಸರ್. ಸೊ ಹಂಗಾಗಿ ನಿಮ್ಗೆ ಆ ಶಬಾಷ್ ಬಡ್ಡಿ ಮಗನೆ ಅನ್ನೋ ಟೈಟಲ್ ಸೂಟ್ ಆಗತ್ತೆ. ತುಂಬಾ ಲೇಜಿ ಪೊಲೀಸ್ ಆಫೀಸರ್ ಒಂದ್ ಕೇಸನ್ನ ಹೇಗ್ ಸಾಲ್ವ್ ಮಾಡ್ತಾನೆ ಅನ್ನೋದು, ಅಂದ್ರೆ ಅವನದೇ ಆದ ಬ್ರಿಲಿಯನ್ಸ್ ಇಲ್ಲಿ ಆ ಕೇಸನ್ನ ಹೇಗ್ ಸಾಲ್ವ್ ಮಾಡ್ತಾನೆ ಅನ್ನೋದು. ಅಷ್ಟು ಸೋಂಬೇರಿ ಆಗಿರೋನು ಕೇಸನ್ ಸಾಲ್ವ್ ಮಾಡಕ್ ಸಾಧ್ಯನಾ ಅನ್ನೋ ಕ್ವಶನ್ ಬರುತ್ತೆ ಆಡಿಯನ್ಸ್ಗೆ ಸಿನಿಮಾ ನೋಡ್ತಾ. ಬಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಅವನು ಅದನ್ನ ಹೆಂಗ್ ಡಿಕೋಡ್ ಮಾಡಿದಾನೆ, ಇದೇ ಸೋಂಬೇರಿತನದಲ್ಲೇ ಓಡಾಡ್ಕೊಂಡು ಹೆಂಗ್ ಇಡೀ ಕೇಸನ್ನ ಡಿಕೋಡ್ ಮಾಡಿದಾನೆ ಅನ್ನೋದೇ ಸಿನಿಮಾದ ಸಾರಾಂಶ. ಸೊ ಹಂಗಾಗಿ ಆ ಸಬ್ಜೆಕ್ಟ್ ಗೆ ಆ ಟೈಟ್ಲ್ ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತೆ. ಓಕೆ, ಇವಾಗ ನಿಮ್ಗೆ ನಿಮ್ಮ ಒಂದು ಪಾತ್ರದ ಆಯ್ಕೆ ಹೇಗಾಯ್ತು? ಹೇಗ್ ಒಪ್ಕೊಂಡ್ರೆ ನೀವು? ಕತೆ ಕೇಳಿದಾಗ ನಿಮಗೆ ಹೇಗ ಅನಿಸ್ತು? ಫಸ್ಟ್ ನನಗೆ ಒಬ್ರು ನಮ್ ಟೀಮ್ ಅಲ್ಲಿ ನಮ್ಮ ಅಜ್ಜಿ ಅಂತ ಇನ್ನೊಂದು ಸಿನಿಮಾ ಮಾಡ್ತಿದ್ದೆ, ಅದ್ರ ಕ್ಯಾಮ್ರಾಮನ್ ಆಗಿದ್ದು ವರ್ಕ್ ಮಾಡ್ತಿದ್ರು ಅದ್ರ ಸರ್ ಅಂತ. ಅವ್ರು ಬಂದು ಹೇಳಿದ್ರು, ಪ್ರಮೋದ್ ಶೆಟ್ಟಿ ಸರ್ ಅವ್ರದ್ದೊಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಶಬಾಷ್ ಬಡ್ಡಿ ಮಗನೆ ಅಂತ, ನಿಮ್ಗೆ ಪ್ರೊಫೈಲ್ ಕಳ್ಸಿದೀನಿ ಹೋಗಿ ನೋಡೋಣ ಅಂತ. ನನ್ಗೆ ಹೆಸರು ಕೇಳಿರ್ಲಿಲ್ಲ, ಚೆನ್ನಾಗಿದೆಯಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಸ್ಟೋರಿ ಏನೋ ಅವ್ರು ಹೇಳಿರ್ಲಿಲ್ಲ. ಆಮೇಲೆ ಎಷ್ಟು ಜನ ಕ್ಯಾಶ್ ಆಗಿತ್ತು, ಮತ್ತೆ ಸರ್ ಇದ್ರು ಅಂದ್ಮೇಲೆ ಯಾರಿಲ್ಲ ಅಂತ ಹೇಳಿದ್ರೆ. ಆಮೇಲೆ ನಾನು ಮೀಟಿಂಗ್ ಹೋದಾಗ ಅವ್ರು ಹೇಳಿದ್ರು ಸ್ಟೋರಿ, ಅವ್ರ ವೈಫ್ ಕ್ಯಾರೆಕ್ಟರ್ ಇರುತ್ತೆ ಒಂದು, ತುಂಬಾ ಚೆನ್ನಾಗಿದೆ ಅಂದ್ರೆ ನನಗೆ ಫುಲ್ ಆಪೋಸಿಟ್ ಅದು, ಫುಲ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಹಂಗ ಅಂದ್ರೆ ನೀವು ಮಾಡ್ರನ್ ಯೂಶಲಿ ತುಂಬಾ ನೋಡಿದ್ರೆ ಗೊತ್ತಾಗಲ್ವೇ? ಇಲ್ಲ, ತುಂಬಾ ಮಾಡರ್ನ್ ಅಂತಾನೂ ಇಲ್ಲ, ಇಲ್ಲ ತುಂಬಾ ಎಥ್ನಿಕ್ ಅಂತಾನೂ ಇಲ್ಲ, ನಾರ್ಮಲ್. ಓಕೆ ಸರ್, ನಿಮಗೆ ಇವಾಗ ಟ್ರೈಲರ್ ನ ನೋಡಿದ್ವಿ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ನಿಮ್ದೊಂದು ಪಂಚಿಂಗ್ ಡೈಲಾಗ್ಗಳು ಅಂದ್ರೆ ಫ್ಯಾನ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಜಗ್ಗೇಶ್ ಸರ್ ಏನಾದ್ರು ಮತ್ತೆ ನಿಮ್ ಮುಖಾಂತರ ಜಗ್ಗೇಶ್ ಅನ್ನ ನಾವು ಮತ್ತೆ ತೆರೆ ಮೇಲೆ ನೋಡ್ತಾ ಇದೀವ ಅಂತ. ಹೇಗೆ? ತುಂಬಾ ಅದ್ಭುತವಾದ ಆಕ್ಟರ್ ಕಂಪ್ಯಾರಿಸನ್ ಅದು. ಅಂದ್ರೆ ನವರಸ ನಾಯಕ ಅಂತ ಸುಮ್ನೆ ಅವ್ರಿಗೆ ಹೆಸರು ಕೊಡೋದೇ ಇಲ್ಲ, ಅಷ್ಟು ಅದ್ಭುತವಾದ ಪರ್ಫಾರ್ಮರ್ ಅವರು. ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬಂದಿದೀವಿ. ಆ ತರದೊಂದು ಕ್ರೆಡಿಟ್ ಆಡಿಯನ್ಸ್ ಕಡೆಯಿಂದ ಸಿಕ್ಕಿದ್ರೆ ಅದನ್ನ ನಮ್ ಟೈಟಲ್ ತರನೇ ಶಬಾಷ್ ಬಡ್ಡಿ ಮಗನೆ ಅಂತಾನೆ ತಗೋತೀನಿ ನಾನು. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಆ ಕಂಪ್ಯಾರಿಸನ್ಗೆ. ಬಟ್ ನಾನ್ ಹೇಳೋದೇನು ಅಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಮಾಡಿದಾಗ ಯೂಶಲಿ ಕೇಳ್ತಿರ್ತಾರೆ, ಎಷ್ಟು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಶೆಟ್ರೆ ನೀವು ಅಂತ. ಸೊ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದ್ರದ್ದೇ ಆದ ಒಂದು ಭಾವ ಇರುತ್ತೆ. ಆ ಭಾವವನ್ನ ತಗೊಂಡು ಹೋದಾಗ ನಿಮ್ಗೆ ಯೂನಿಫಾರ್ಮ್ ಅಷ್ಟೇ ಜನರಲ್ ಆಗಿ ಕಾಣಬೇಕು, ಯಾವತ್ತೂ ಆ ಮನುಷ್ಯ ಅಥವಾ ಕ್ಯಾರೆಕ್ಟರ್ ಜನರಲ್ ಆಗಿ ಕಾಣಬಾರ್ದು ಅಂತ. ಆ ನಿಟ್ಟಿನಲ್ಲಿ ಈ ಸಬ್ಜೆಕ್ಟ್ ಅಲ್ಲಿ ನಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್. ನಿಮ್ಗೆ ಸೀರಿಯಸ್ ಕಾಪ್ ಆಗಿ ನೋಡಿದಿರಾ ಅಥವಾ ತುಂಬಾ ಏನ್ ವಿಲನಿಶ್ ಆಗಿ ಕಾಪ್ ಅಲ್ಲಿ ನೋಡಿದಿರಾ?
ಬಟ್ ಇದು ತುಂಬಾ ಲೇಸಿಯೆಸ್ಟ್ ಕಾಪ್ ನಾನು ಇವತ್ತವರೆಗೂ ಮಾಡಿರೋದ್ರ ಸಿನಿಮಾದಲ್ಲಿ. ಇವನಷ್ಟು ಲೇಜಿ, ಇವನಷ್ಟು ತರಲೆ, ಇವನಷ್ಟು ಕೂಲ್ ಪೊಲೀಸ್ ಆಫೀಸರ್ ಯಾರು ಇಲ್ಲ ಅನ್ನೋ ತರದ್ ಒಂದು ಕ್ಯಾರೆಕ್ಟರ್ ಇದು. ಸರ್, ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಏನ್ ಅನಿಸ್ತಾರೆ? ಖುಷಿ ಆಗ್ತಿದೆ. ಬಹಳ ದಿನಗಳಿಂದ ಕಾಯ್ತಿದ್ವಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ನಮ್ದೇ ಆದ ಡೇಟ್ಸ್ ಗಳು ಇರ್ಲಿಲ್ಲ, ಇನ್ನೊಂದಿರ್ಲಿಲ್ಲ, ಮತ್ತೊಂದಿರ್ಲಿಲ್ಲ, ಈ ತರದ ಎಲ್ಲಾ ತೊಂದರೆಗಳಿಂದ ಮುಂದಕ್ಕೆ ಬರ್ತಾ ಹೋಯ್ತು. ಅಂಡ್ ನಾನ್ ಯಾವತ್ತೂ ಒಂದ್ ನಂಬ್ತೀನಿ, ಅಂದ್ರೆ ಸಿನಿಮಾ ಅದಕ್ಕೆ ಏನ್ ಬೇಕು ಅದು ತಗೊಳತ್ತೆ ಅಂತ. ಅಂದ್ರೆ ಅದಕ್ಕೆ ಯಾವ ಆರ್ಟಿಸ್ಟ್ ಬೇಕು ಅನ್ನೋದು ಕೂಡ ಅದೇ ತಗೊಳತ್ತೆ, ಯಾವ ಟೆಕ್ನಿಷಿಯನ್ಸ್ ಬೇಕು ಅಂತ ಅದೇ ತಗೊಳತ್ತೆ, ಅಂಡ್ ಯಾವತ್ ರಿಲೀಸ್ ಆಗ್ಬೇಕು ಅಂತ ಅದೇ ಡಿಸೈಡ್ ಮಾಡಿರುತ್ತೆ. ಸೊ ಯಾವ್ದನ್ನು ಫೋರ್ಸ್ ಮಾಡಕ್ ಹೋಗ್ಬಾರ್ದು ನಾವು. ಸೊ ಅದ್ ತಗೊಂಡಿದ್ದ ಡೇಟ್ ಅಲ್ಲಿ ಇವತ್ತು ಬರ್ತಾ ಇದೀವಿ. ಅಂಡ್ ಖುಷಿ ಆಗ್ತಿದೆ. ಫೆಬ್ರವರಿ 28ಕ್ಕೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಯಾವತ್ತು ಇತ್ತು, ಯಾವ್ದೋ ಒಂದು ಹಬ್ಬದ ದಿನನೇ ಬರ್ಬೇಕು ಅನ್ನೋದು ಅವ್ರಿಗೆ ಒಂದ್ ವರ್ಷದಿಂದ ಕನಸು. ಸಂಕ್ರಾಂತಿಗೆ ಬಂದ್ಬಿಡೋಣ, ಯುಗಾದಿಗೆ ಬಂದ್ಬಿಡೋಣ, ದೀಪಾವಳಿಗೆ ಬಂದ್ಬಿಡೋಣ, ದಸರಾಗ್ ಬಂದ್ಬಿಡೋಣ ಅಂತ. ಈಗ ಸದ್ಯಕ್ಕೆ ಈಗ ಶಿವರಾತ್ರಿಗೆ ಬಂದಿದೀವಿ. ಸೊ ಹಾಗಾಗಿ ವೆರಿ ಹ್ಯಾಪಿ ಮೂಮೆಂಟ್. ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನು ಸಿನಿಮಾದಲ್ಲೇ ಹೇಳ್ದಂಗೆ ಅದ್ರಲ್ಲಿ ಒಂದು ಡೈಲಾಗ್ ಕೂಡ ಇದೆ, ಯಶ್ ಅವ್ರ ಸಿನಿಮಾದಲ್ಲಿ ಅವ್ರು ಹೇಳಿದ ಡೈಲಾಗ್, ನಮ್ಮನ್ನ ಯಾರನ್ನು ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ. ಸೊ ಹಂಗೆ ಒಂದ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಜರ್ನಿ ಮಾಡ್ಕೊಂಡು ಬಂದಾಗ ಲಾಫಿಂಗ್ ಬುದ್ಧ ಅನ್ನೋ ಸಿನಿಮಾ ಮೂಲಕ ಹೀರೋ ಆಗಿ ಇಂಟ್ರೊಡಕ್ಷನ್ ಆಗುತ್ತೆ. ಅದಾದ್ಮೇಲೆ 3-4 ಸಿನಿಮಾ ಆಗಿದೆ ಈಗ ಆಲ್ರೆಡಿ ರೆಡಿ ಆಗಿರುವಂತದ್ದು. ಸೊ ಈ ಜರ್ನಿ ನೋಡಿದಾಗ ನಮ್ದು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ಫ್ಯಾಕ್ಟ್ ರಿಷಬ್ ನನಗೆ ಅಲ್ಲಿ ಕುಂದಾಪುರ ಇದಕ್ಕೆ ನನ್ನ ಲಾಫಿಂಗ್ ಬುದ್ಧಾಗೆ ಗಾಂಧಿನಗರದಲ್ಲಿ ಕಟ್ಔಟ್ ಹಾಕ್ಸ್ತೀನಿ ಅಂತ ಹೇಳಿದ. ಫಸ್ಟ್ ಫಿಲಮ್ ಮಚ್ಚಾ ನಿನ್ಗೊಂದು ಕಟ್ಔಟ್ ಹಾಕ್ಸ್ತೀನಿ ಅಂತ. ನಾನು ಫೋರ್ಸಬಲಿ ಬೇಡ ಅಂತಂದೆ. ಬಿಕಾಸ್ ಥಿಯೇಟರ್ ಆಕ್ಟರ್ ಆಗಿರೋದ್ರಿಂದ, ರಂಗಭೂಮಿಯಿಂದ ಬಂದಿರೋದ್ರಿಂದ ಕಟ್ಔಟ್ ಆಸೆ ಇಲ್ಲ. ನಾನು ಒಬ್ಬ ಒಳ್ಳೆ ನಟ ಆಗ್ಬೇಕು ಅನ್ನೋ ಆಸೆಲ್ ಮಾತ್ರ ಇರೋದು ಅಂತ ಹಠ ಮಾಡಿಸಿ ಅವನ ಹತ್ರ ಬೇಡ ಅಂತಂದೆ. ನೋಡಿದ್ರೆ ಕಟ್ ಮಾಡಿದ್ರೆ ಕುಂದಾಪುರದಲ್ಲಿ ಯಾರೋ ಕಟ್ಔಟ್ ಹಾಕಿದ್ರು ಫ್ಯಾನ್ಸ್ ಒಂದಿಷ್ಟು ಜನ. ನನ್ಗೆ ಐ ವಾಸ್ ರಿಯಲಿ ಸರ್ಪ್ರೈಸ್. ಅಂದ್ರೆ ಇಟ್ ವಾಸ್ ಎಮೋಷನಲ್ ಮೂಮೆಂಟ್. ಸೊ ಅದೇ ತರ ಇದು 2ನೇ ಸಿನಿಮಾ ಈಗ ತೆರೆ ಕಾಣ್ತಿರೋದು. ಇನ್ಫ್ಯಾಕ್ಟ್ 3ನೇ ಸಿನಿಮಾ. ಬಟ್ ಬಹಳ ಖುಷಿ ಆಗತ್ತೆ. ಅಂದ್ರೆ ನಮ್ ಸಿನಿಮಾಗಳು ತೆರೆ ಮೇಲೆ ಬಂದಾಗ ಆಡಿಯನ್ಸ್ ಅದನ್ನ ನೋಡಿ ಅವ್ರ ರಿಯಾಕ್ಷನ್ ಕೇಳಿದಾಗ ಅದೇ ಫೀಲಿಂಗ್ ಬರುತ್ತೆ, ಟೈಟಲ್ ಫೀಲಿಂಗ್ ಬರುತ್ತೆ, ಶಬಾಷ್ ಬಡ್ಡಿ ಮಗನೆ. ಶಬಾಷ್ ಬಡ್ಡಿ ಮಗನೆ. ಸರ್, ಇವಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ರಿಷಬ್ ಶೆಟ್ಟಿ ಏನಾದ್ರು ಇದ್ರಲ್ಲಿ ಚಿಕ್ಕದೇನಾದ್ರು ರೋಲ್ ಏನಾದ್ರು ಮಾಡಿರ್ಬೋದಾ ಅಂತ. ನಾನು ಎಲ್ಲಾರ್ಗು ಹೇಳ್ತೀನಿ, ರಿಷಬ್ ಆಗ್ಲಿ ರಕ್ಷಿತ್ ಆಗ್ಲಿ ಗೆಸ್ಟ್ ಅಪಿಯರೆನ್ಸ್ ಯಾವ ಫಿಲಮ್ ಅಲ್ಲೂ ಮಾಡಬಾರ್ದು. ಯಾಕಂದ್ರೆ ಅವ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಪಿಕ್ಚರ್ ಓಡಲ್ಲ. ಇನ್ಫ್ಯಾಕ್ಟ್ ನಾವು 3 ಜನ ಹಂಗೆ ತಮಾಷೆ ಮಾಡ್ಕೊಳ್ಳೋದು. ಫುಲ್ ಲೀಡ್ ಆಗಿ ಅವ್ರು ಯಾವ್ದು ಮಾಡಿದಾರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬಂದಿದ್ ಸಿನಿಮಾಗಳು ವರ್ಕ್ ಆಗಲ್ಲ ಅಂತ. ಅದ್ ನಮ್ ಕಾಮಿಡಿನೂ ಹೌದು. ಅಟ್ ದ ಸೇಮ್ ಟೈಮ್ ಇವತ್ತಿನ ಅವನ ರೀಚ್ ಆಗಿರ್ಬೋದು ಅಥವಾ ರಕ್ಷಿತಿನ ರೀಚ್ ಆಗಿರ್ಬೋದು, ಸುಮ್ನೆ ಒಂದ್ ಸಣ್ಣ ಪಾತ್ರಕ್ಕೆ ತರೋದು ಕೂಡ ತಪ್ಪು ಅಂತ ನನ್ಗನ್ಸುತ್ತೆ. ಹಂಗಾಗಿ ಇದ್ರಲ್ಲಿ ಏನು ಮಾಡಿಲ್ಲ. ಓಕೆ, ಇವಾಗ ಬ್ರೇಕ್ ಆಗಿದೆ ವಿಷಯ. ಇವಾಗ ನಿಮ್ಗೆ ಈ ಒಂದು ಶಬಾಷ್ ಬಡ್ಡಿ ಮಗನೆ ಬೇರೆ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಎಷ್ಟು ಡಿಫರೆನ್ಸ್ ಆಗಿದೆ? ಮತ್ತೆ ನಿಮ್ ಸಿನಿಮಾನ ಜನ ಯಾಕೆ ನೋಡ್ಬೇಕು? ಏನ್ ಕಂಟೆಂಟ್ ಸಿನಿಮಾದಿಂದ ನೀವು ಹೇಳ್ತಾ ಇದ್ದೀರಾ? ಅಂದ್ರೆ ನಮ್ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಇದೆ, ತುಂಬಾ ಕಾಮಿಡಿ ಇದೆ. ಇವಾಗ ಜನ ಕೇಳೋದಿದ್ ನಾವು ಕೊಟ್ಟಿದ್ದ ದುಡ್ಡು ಒಂದು ಟಿಕೆಟ್ ತಗೊಂಡಿದೀವಿ ನಾವು ಅಂದ್ರೆ ಅದಕ್ಕೆ ಪೈಸಾ ವಸೂಲ್ ಆಗ್ಬೇಕು. ಸೊ ನಮ್ ಸಿನಿಮಾದಲ್ಲಿ ಎಲ್ಲಾ ಏಜ್ ಕ್ಯಾಟಗರಿಯವರು ನೋಡುವಂತ ಸಿನಿಮಾ, ನಮ್ದು ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ 100% ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಫೈಟ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ಸಿಗುತ್ತೆ. ಪ್ರೇಕ್ಷಕರಿಗೆ ಏನ್ ಬಯಸ್ತಾನೆ ನೋಡೋದಿಲ್ಲ. ಸೊ ಎಲ್ಲ ಸಿಗುತ್ತೆ.